ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ಈಗಾಗಲೇ ಹಿಂದೂ ಸಂಪ್ರದಾಯದಂತೆ ಪ್ರತಿಯೊಬ್ಬರು ಕೂಡ ಯುಗಾದಿ ಹಬ್ಬವನ್ನ ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ. ಆದರೆ ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಎಲ್ಲೋ ಒಂದು ಕಡೆ ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಗ್ಯಾಸ್ನ ಬೆಲೆ ಏರಿಕೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಒಳ್ಳೆ ರೀತಿಯಾದಂತಹ ಯುಗಾದಿಗೆ ಫುಡ್ಡನ್ನು ತಯಾರಿ ಮಾಡ್ತಾರೆ. ಆದರೆ ಗ್ಯಾಸ್ನ ಬೆಲೆ ಏರಿಕೆಯಿಂದ ಗ್ಯಾಸ್ನ ಬಿಕ್ಕಟ್ಟಿನ ಪರಿಸ್ಥಿತಿಯಿಂದಾಗಿ ಎಲ್ಲೋ ಒಂದು ಕಡೆ ಹೋಟೆಲ್ಗಳು ಈಗಾಗಲೇ ಆಹಾರದ ಬೆಲೆಯನ್ನು ಏರಿಕೆ ಮಾಡಿದೆ. ಅಷ್ಟು ಮಾತ್ರವಲ್ಲದೆ ಯುಗಾದಿ ಅಂದರೆ ಹೋಳಿಗೆ ಬಹಳಷ್ಟು ಒಂದು ಎಲ್ಲರ ಮನೆಯಲ್ಲಿ ಮಾಡ್ತಾರೆ, ಅಂಗಡಿಗಳಿಂದ ತೆಗೆದುಕೊಂಡು ಹೋಗ್ತಾರೆ ಬ್ಯುಸಿ ಲೈಫಲ್ಲಿ. ಆದರೆ ಗ್ಯಾಸ್ನ ಕೊರತೆಯಿಂದ ಈಗಾಗಲೇ ಹೋಳಿಗೆ ಮಾಡುವವರು ಕೂಡ ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಈಗಾಗಲೇ ಸೌದೆ ಒಲೆಗಳಲ್ಲಿ ಈಗಾಗಲೇ ಡಿಪೆಂಡ್ ಆಗಿರುವಂಥದ್ದು. ಹಾಗಾದರೆ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ? ಯುಗಾದಿ ಹಬ್ಬಕ್ಕೆ ಹೂ ಹಣ್ಣು ಬೆಲೆ ಏರಿಕೆ ಹೇಗಿದೆ? ಬನ್ನಿ ನೋಡ್ಕೊಂಡು ಬರೋಣ. ಯುಗಾದಿ ಕಳೆದರೂ ಯುಗಾದಿ ಮತ್ತೆ ಮರುಳಿ ಬರುತ್ತಿದೆ. ಈಗಾಗಲೇ ಎಲ್ಲರೂ ಕೂಡ ಯುಗಾದಿ ಸಂಭ್ರಮದಲ್ಲಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಬಿಕ್ಕಟ್ಟಿನ ಪರಿಸ್ಥಿತಿಯ ನಡುವೆ ಹೋಳಿಗೆಗಳನ್ನು ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ. ನಾನೀಗ ಹೋಳಿಗೆ ಮನೆ ಹತ್ರ ಇದ್ದೀವಿ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಯುಗಾದಿ ಹಬ್ಬವು ಹಿಂದೂಗಳಿಗೆ ಅತ್ಯಂತ ವಿಶೇಷ ಹಬ್ಬ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬ ಹೊಸ ವರ್ಷ ಪ್ರಾರಂಭ ಅಂತಲೇ ಪರಿಗಣಿಸಲಾಗುತ್ತೆ. ಸದ್ಯ ಬಹುತೇಕವಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹೋಳಿಗೆಗಳನ್ನು ಮನೆಗಳಲ್ಲಿ ತಯಾರಿ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಬಹುತೇಕ ಮಂದಿ ಹೊರಗಡೆಯಿಂದ ಕೂಡ ತೆಗೆದುಕೊಂಡು ಹೋಗಿ ತಮ್ಮ ಕುಟುಂಬಸ್ಥರ ಜೊತೆ ಬಹಳಷ್ಟು ಪ್ರೀತಿಯಿಂದ, ಅಂದರೆ ಯುಗಾದಿ ಸಂಭ್ರಮದಲ್ಲಿ ನಿಮ್ಮ ಜೀವನದಲ್ಲಿ ಬೇವು ಕಡಿಮೆ ಆಗಲಿ, ಬೆಲ್ಲ ಜಾಸ್ತಿ ಆಗಲಿ, ಹಾಗೇನೆ ಇದನ್ನ ಹೇಳ್ಕೊಂಡು ಒಂದು ಬಹುತೇಕ ಮಂದಿ ಸಿಹಿಯನ್ನು ಕೂಡ ತಿಂತಾರೆ. ಆದರೆ ಬಹುತೇಕ ಕಡೆಗಳಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿರುವಾಗ ಎಲ್ಲೋ ಒಂದು ಕಡೆ ಈ ಬಾರಿ ಗ್ಯಾಸ್ನ ಸಮಸ್ಯೆಯಿಂದಾಗಿ ಕೆಲವೊಂದು ಹೋಳಿಗೆಗಳ ದರ ಕೂಡ ಏರಿಕೆ ಆಗಿದೆ. ಯಾಕಂದರೆ ಈಗಾಗಲೇ ಪಾಪ ಅವರು ಕೂಡ ಬಿಸ್ನೆಸ್ ಅನ್ನು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅಂಗಡಿಗಳನ್ನು ಮುಚ್ಚಿದ್ರೆ ಗ್ರಾಹಕರಿಗೆ ಕೂಡ ಸಮಸ್ಯೆ ಆಗುತ್ತೆ. ಈ ಕಾರಣಕ್ಕಾಗಿ ಈಗಾಗಲೇ ಹೋಳಿಗೆಯನ್ನು ಹೇಗಾದರೂ ಮಾಡಿ ಸೌದೆ ಒಲೆ ಆಗಿರ್ಬೋದು, ಒಂದು ಗ್ಯಾಸ್ ಸಿಲಿಂಡರ್ ಅಂದರೆ ಈಗಾಗಲೇ 5,000 6,000 ಕೊಟ್ಟು ಗ್ಯಾಸ್ ಸಿಲಿಂಡರನ್ನು ಖರೀದಿ ಮಾಡಿ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ಸದ್ಯ ನೀವು ಏನು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ವೆರೈಟಿ ಆದಂತಹ ಹೋಳಿಗೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಬಾದಾಮಿ ಹೋಳಿಗೆ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಹೋಳಿಗೆ ಆಗಿರ್ಬೋದು, ಖರ್ಜೂರ ಹೋಳಿಗೆ ಆಗಿರ್ಬೋದು, ಕೋವಾ ಹೋಳಿಗೆ ಆಗಿರ್ಬೋದು, ಕ್ಯಾರೆಟ್ ಹೋಳಿಗೆ ಆಗಿರ್ಬೋದು, ಕಾಯಿ ಹೋಳಿಗೆ, ತೊಗರಿಬೇಳೆ ಹೋಳಿಗೆ, ಒಣ ಕೊಬ್ಬರಿ ಹೋಳಿಗೆ, ಈ ರೀತಿಯಾದಂತಹ ವೆರೈಟಿ ಆದಂತಹ ಹೋಳಿಗೆಗಳನ್ನು ಕೂಡ ತಯಾರಿ ಮಾಡ್ತಾರೆ. ಪ್ರಮುಖವಾಗಿ ಎಲ್ಲ ಗ್ರಾಹಕರು ಕೂಡ ಬಂದು ಬಹಳಷ್ಟು ಇಷ್ಟಪಟ್ಟು ಒಂದು ಖರೀದಿಯನ್ನು ಮಾಡ್ತಾರೆ. ಈ ಬಾರಿಯ ಯುಗಾದಿ ಹಬ್ಬಕ್ಕೆ ವ್ಯಾಪಾರ ಹೇಗಿದೆ? ಜನಸಾಮಾನ್ಯರು ಬರ್ತಾ ಇದ್ದಾರಾ? ಹಾಗೇನೆ ಇವ್ರಿಗೆ ಎಷ್ಟು ಕಷ್ಟ ಆಗ್ತಿದೆ? ಬನ್ನಿ ಮಾತಾಡಿಸುವ. ಸರ್, ಈಗಾಗಲೇ ಗ್ಯಾಸ್ನ ಬಿಕ್ಕಟ್ಟು ಎಲ್ಲರಿಗೂ ಕೂಡ ಎದುರಾಗಿರುವಂಥದ್ದು. ಸೊ ನಿಮ್ಮ ವ್ಯಾಪಾರವನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್? ಇವಾಗ 3-4 ದಿನದಿಂದ ಕ್ಲೋಸ್ ಮಾಡಿದ್ವಿ. ಇವಾಗ ಓಪನ್ ಮಾಡಿದ್ವಿ. ಹಬ್ಬ ಇದೆಯಲ್ಲ, ಮಾಡಲೇಬೇಕಾಗತ್ತೆ. ಈಗ ನಾರ್ಮಲ್ ಆಗಿ ಕಸ್ಟಮರ್ ಬರೋರು ಅಂತ ಇದ್ದೇ ಇರ್ತಾರೆ, ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮೊನ್ನೆ ಶುಕ್ರವಾರದಿಂದ ಕ್ಲೋಸ್ ಮಾಡಿದ್ವಿ, ಇವತ್ತು ಓಪನ್ ಮಾಡಿದ್ದು. ಓಕೆ ಸರ್, ಈಗ ಹೇಗೆ ನೀವು ಸೌದೆಯಲ್ಲಿ ಹೋಳಿಗೆ ಮಾಡ್ತಿದ್ದೀರಾ? ಅದು ಮಾಡೋದಕ್ಕೆ ಕಷ್ಟ, ಯಾಕಂದರೆ ಸೌದೆ ಒಂದೇ ಲೆಕ್ಕ ಇದು ಬರೋಕ್ಕಿಲ್ಲ. ಸೊ ಗ್ಯಾಸ್ ಹೇಗೆ ಖರೀದಿ ಮಾಡಿ ಮಾಡ್ತಾ ಇದ್ದೀರಾ, ಹೇಗೆ ಸರ್? ಗ್ಯಾಸ್ ನಾವು ಅಂದರೆ 2 ಗ್ಯಾಸ್ ನಮ್ಮ ಹತ್ರ ಸ್ಟಾಕ್ ಇದ್ದಿತ್ತು, ಹಂಗಾಗಿ ಅವತ್ತು ಬಂದ್ ಮಾಡಿದ್ವಿ. ಇವಾಗ ಅದೇ ಗ್ಯಾಸಿಂದ ಇದು ಮಾಡೋದು. ಇವತ್ತೊಂದು ಬರಬಹುದು, ನಾಳೆ ಒಂದು ಅಷ್ಟೇ ಬರುತ್ತೆ. ಓಕೆ ಸರ್, ಈಗ ಹೋಳಿಗೆ ರೇಟ್ ಏನಾದರೂ ಜಾಸ್ತಿ ಮಾಡಿದ್ದೀರಿ? ಯಾಕಂದರೆ ಯುಗಾದಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಳಿಗೆ ಒಬ್ಬಟ್ಟು ಸವಿದು ತಮ್ಮ ಕುಟುಂಬಸ್ಥರೊಟ್ಟಿಗೆ ಸಂಭ್ರಮ ಮಾಡ್ತಾರೆ. ಅದು ಕೂಡ ನಾವು ಸಿಲಿಕಾನ್ ಸಿಟಿಯಲ್ಲಿ ಬ್ಯುಸಿ ಲೈಫಲ್ಲಿ ಇರುವಂಥದ್ದು. ಸೊ ಹೇಗೆ ವ್ಯಾಪಾರ ಆಗ್ತಾ ಇದೆ? ಸೊ ದರ ಏನಾದರೂ ಏರಿಕೆ ಮಾಡಿದ್ದೀರಾ ಸರ್? ದರ ಈಗ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಕೋಕೋನಟ್ಗೆ ಮಾತ್ರ ಒಂದು 5 ರೂಪೀಸ್ ಜಾಸ್ತಿ ಮಾಡಿದ್ವಿ. 20 ಇತ್ತು, 25 ಮಾಡಿದ್ವಿ. ಅದು ಮತ್ತೆ ಅದು ಜಾಸ್ತಿ ಇದೆ, ಬೇಕು ಗ್ಯಾಸ್ ಬೇಕಾಗುತ್ತೆ ಅದಕ್ಕೆ, ಹಾಗಾಗಿ ರೇಟ್ ಜಾಸ್ತಿ ಮಾಡಿ. ಮತ್ತೆ ಕಾಯಿ ರೇಟು ಹಂಗೆ ಇದೆ, ಹಾಗಾಗಿ ಅದ್ರದ್ದೊಂದು 5 ರೂಪೀಸ್ ರೇಟ್ ಜಾಸ್ತಿ ಮಾಡಿ. ನೀವೇನಾದ್ರೂ ಸೌದೆ ಒಲೆ ಬಳಸಿದ್ದೀರಾ? ಅಂದ್ರೆ ಇದನ್ನ ಕಾಯಿ ಹೋಳಿಗೆ ಮಾಡೋಕ್ಕಾಗುತ್ತಾ ಸೌದೆಯಲ್ಲಿ? ಹೇಗೆ ನಿಮ್ಮ ಈಗ ನೀವು ಎಷ್ಟೋ ಹೋಳಿಗೆಯನ್ನ ದಿನಪ್ರತಿ ಮಾಡ್ತೀರಾ, ನಿಮ್ಮ ಅನುಭವದ ಪ್ರಕಾರ ಗ್ಯಾಸ್ ಬಿಟ್ಟು ಸೌದೆ ಒಲೆಯಲ್ಲಿ ಮಾಡೋಕ್ ಸಾಧ್ಯನಾ ಇದನ್ನ ಹೋಳಿಗೆನ? ಅಂದರೆ ಒಂದೇ ವೆರೈಟಿ ಆದರೆ ಮಾಡ್ಬೋದು, ಆದರೆ 8-9 ವೆರೈಟಿ ಇರುತ್ತಲ್ಲ, ಆದರೆ ಕಷ್ಟ ಆಗುತ್ತೆ. ಯಾಕಂದರೆ ಒಂದೊಂದಕ್ಕೆ ಒಂದೊಂದು ಫ್ಲೇಮ್ ಬೇಕಾಗುತ್ತೆ. ಈಗ ಬೇಳೆ ಆದರೆ ಸ್ವಲ್ಪ ಕಮ್ಮಿ ಬೇಕು, ಕಾಯಿ ಆದರೆ ಜಾಸ್ತಿ ಬೇಕು, ಪೈನಾಪಲ್ಗೆ ಜಾಸ್ತಿ ಬೇಕು, ಹೀಗೆ. ಕೋವಾ ಆದರೆ ಫುಲ್ಲು 0 ಬೇಕು. ಆವಾಗ ಸೌದೆ ಒಲೆಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಫುಲ್ಲು ಕಲರೇ ಚೇಂಜ್ ಆಗಿಬಿಡುತ್ತೆ, ಮತ್ತು ಟೇಸ್ಟ್ ಹೋಗುತ್ತೆ, ಕೈ ಬರುತ್ತೆ. ಎಲ್ಲೋ ಒಂದು ಕಡೆ ಇದು ಯುಗಾದಿ ನಮ್ಮ ಜೀವನದಲ್ಲಿ ಸಂಭ್ರಮ ಅಂತ ಹೇಳ್ಬೋದು. ನಿಮ್ಮ ಬಿಸ್ನೆಸ್ಗೆ ಇದೊಂದು ಹೊಡೆತ ಬಿದ್ದಿದೆ ಅಲ್ವಾ ಸರ್? ಇದು 100% ಹೌದು. ಯಾಕಂದರೆ ಹೋಳಿಗೆ ಫೀಲ್ಡ್ ನಡೆಯೋದೇ ಈ ಹಬ್ಬದಿಂದ. ಹಬ್ಬಕ್ಕೆ ಮೇನ್ ಹೋಳಿಗೆನೆ. ಈ ಇದರಲ್ಲೇ ಹಿಂಗಾಗಿದೆ, ಹಾಗಾಗಿ ಭಾರಿ ಇದು ಲಾಸು.
ಎಸ್, ನೋಡಿದ್ರಲ್ಲ ಪಾಪ ಇವರು ಕೂಡ ಏನ್ ಮಾಡೋಕ್ ಸಾಧ್ಯ, ಯಾಕಂದ್ರೆ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇವ್ರು ಹೇಳ್ತಾ ಇದ್ರು ಶುಕ್ರವಾರ ತನಕ ನಾವು ಅಂಗಡಿಯನ್ನೇ ಕ್ಲೋಸ್ ಮಾಡಿದ್ವಿ. ಸೊ ಈಗ ಸದ್ಯ ಇವತ್ತು ಮತ್ತೆ ನಾಳೆಗೆ ಬೇಕಾದಂತಹ ಗ್ಯಾಸ್ ಏನಿದೆ ಅದನ್ನ ಉಪಯೋಗ ಮಾಡ್ಕೊಂಡು ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೋಳಿಗೆನ ಸೌದೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಒಂದೇ ಲೆಕ್ಕ ಹಬೆಯಲ್ಲಿ ಕೂಡ ಮಾಡಬೇಕಾಗುತ್ತೆ. ಒಂದೇ ರೀತಿ ಮಾಡಿದ್ರು ಕೂಡ ಅದು ಚೆನ್ನಾಗಿ ಬರದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ಯಾಕಂದ್ರೆ ಇವ್ರು ಈಗ ಹೇಳ್ತಾ ಇದ್ರು 2 ಗ್ಯಾಸ್ ಮಾತ್ರ ಇವ್ರ ಹತ್ರ ಇರುವಂತದ್ದು. ಸೊ ಇದು ಖಾಲಿ ಆದ್ರೆ ಮತ್ತೆ ಬಿಸ್ನೆಸ್ ಅನ್ನ ಮತ್ತೆ ಸ್ಟಾಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಲೆಯನ್ನ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಹೋಳಿಗೆ ಬಹಳಷ್ಟು ಚೆನ್ನಾಗಿ ಗ್ರಾಹಕರಿಗೆ ಇಷ್ಟ ಆಗೋ ರೀತಿಯಲ್ಲಿ ಆಗಬೇಕು. ಅದರಲ್ಲೂ ಕೂಡ ಹೋಳಿಗೆ ಮನೆ ಅಂದ್ರೆ ಈಗಾಗಲೇ ಬಹಳಷ್ಟು ಫೇಮಸ್ ಇರುವಂತದ್ದು. ಸೊ ಜನರು ಬಂದು ಹುಡುಕಿಕೊಂಡು ಬಂದು ಇಲ್ಲೊಂದು ಖರೀದಿಯನ್ನ ಮಾಡ್ತಾರೆ. ಸದ್ಯ ಇವರಿಗೆ ಕೂಡ ಗ್ಯಾಸ್ ಟ್ರಬಲ್ ಈಗಾಗಲೇ ಎದುರಾಗಿದೆ. ಸರ್, ಈಗಾಗಲೇ ಯುಗಾದಿ ಅಂದ್ರೆ ಎಲ್ಲರೂ ಕೂಡ ಹೋಳಿಗೆ ತಿಂತಾರೆ, ಬಟ್ ಎಲ್ಲೋ ಒಂದ್ ಕಡೆ ಹೋಳಿಗೆ ಮನೆಗೂ ಕೂಡ ಸಮಸ್ಯೆ ಎದುರಾಗಿರುವಂತದ್ದು. ಏನ್ ಹೇಳ್ತೀರಾ ಆಸ್ ಎ ಗ್ರಾಹಕರಾಗಿ? ಯುಗಾದಿಗೆ ಮೇನ್ ಅಂದ್ರೆ ಹೋಳಿಗೆ ಇರೋದು, ಅದರಿಂದ ಸರ್ಕಾರ ಜಲ್ದಿ ಗ್ಯಾಸ್ ಟ್ರಬಲ್ ಅನ್ನು ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಹೋಳಿಗೆ ನಮ್ಮಂದ್ರೆ ತುಂಬಾ ಇಷ್ಟ. ಮಲೇಶ್ವರಂ ಬಂದಿದ್ರೆ ಇಲ್ಲಿ ನಾನು ವಿದ್ಯಾನಪುರ ಇರೋದು, ಮಲ್ಲೇಶ್ವರಂ ಕಡೆ ಬಂದಿದ್ರೆ ಹೋಳಿಗೆ ಮನೆ ಪಕ್ಕ ಬರ್ತೀನಿ. ಇದು ಕಾಯಿ ಹೋಳಿಗೆನ 25 ರೂಪಾಯಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾಕಂದ್ರೆ ಅದು ಜಾಸ್ತಿ ಗ್ಯಾಸ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಏನ್ ಹೇಳ್ತೀರಾ? ಏನ್ ಮಾಡೋದು, ನಾವು ಇಷ್ಟದಿಂದ ಜಾಸ್ತಿ ಆಗಿದೆ ಪ್ರೈಸ್, 25 ಇವಾಗ 25 ಆಗಿದೆ. ಆದ್ರೂ ಇಷ್ಟದಿಂದ ನಾವು ಟೇಸ್ಟ್ ಇಂದ ಯಾವಾಗ್ಲೂ ತಿಂತೀವಿ. ಮಲ್ಲೇಶ್ವರಂನ ಹಳ್ಳಿ ಮನೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಅದರಲ್ಲೂ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬಹುತೇಕವಾಗಿ ವೆರೈಟಿ ಆದಂತಹ ಫುಡ್ಗಳು ಕೂಡ ಸಿಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ಬೋದು, ಯುಗಾದಿ ಹಬ್ಬಕ್ಕೆ ಈಗಾಗಲೇ ಅಂದ್ರೆ ಹಳ್ಳಿ ಮನೆ ತಯಾರಿಯಾಗಿರುವಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಗ್ಯಾಸ್ ಸಮಸ್ಯೆಯಿಂದ ಈಗಾಗಲೇ ಬಹುತೇಕ ಮಲ್ಲೇಶ್ವರಂನ ಹಳ್ಳಿ ಮನೆ ಕೂಡ ಈಗಾಗಲೇ ಒಂದು ತೊಂದರೆಗೀಡಾಗಿರುವಂಥದ್ದು. ಪ್ರಮುಖವಾಗಿ ಮಲ್ಲೇಶ್ವರಂನ ಹಳ್ಳಿ ಮನೆಗೆ ಗ್ರಾಹಕರು ಎಲ್ಲೆಲ್ಲೆಂದು ಹುಡುಕಿಕೊಂಡು ಬರ್ತಾರೆ. ಅದರಲ್ಲೂ ನಾಳೆ ಅಂದ್ರೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಲ್ಲಿ ರಶ್ ಇರುತ್ತೆ. ಕುಟುಂಬಸ್ಥರೊಟ್ಟಿಗೆ ಬಂದು ಒಂದು ಇಲ್ಲಿನ ಮಿಲ್ಸ್ ಆಗಿರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಹಾಗೇನೆ ಇಲ್ಲಿ ಸಿಗುವಂತಹ ಚಟ್ಟಿ ಪುಡಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಇದನ್ನ ಬಹುತೇಕ ಗ್ರಾಹಕರು ಬಂದು ಇಷ್ಟಪಟ್ಟು ಒಂದು ಸೇವನೆ ಮಾಡ್ತಾರೆ. ಸದ್ಯ ಬಹುತೇಕ ಹಳ್ಳಿ ಮನೆಗೆ ಕೂಡ ಈ ಗ್ಯಾಸ್ ಟ್ರಬಲ್ ತಟ್ಟಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಅಭಾವದ ನಡುವೆಯೂ ಕೂಡ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷನೂ ಯುಗಾದಿ ಊಟ ತಯಾರಿಗೆ ಹಲವು ಹೋಟೆಲ್ಗಳು ಸಿದ್ಧತೆ ಮಾಡಿದೆ. ಅದರ ಜೊತೆ ಈ ಹಳ್ಳಿ ಮನೆ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿರುವಂಥದ್ದು. ಹೋಳಿಗೆ ಮಾಡಲು ಕೂಡ ಅದಕ್ಕೆ ಬೇಕಾದಂತಹ ಸೌದೆ ಒಲೆ ಆಗಿರ್ಬೋದು ಅದನ್ನು ಕೂಡ ಈಗಾಗಲೇ ತಯಾರಿ ಮಾಡಿದ್ದಾರೆ. ಮಲ್ಲೇಶ್ವರಂನ ಹಳ್ಳಿ ಮನೆ ಅಂದ್ರೆ ಸಿಲಿಕಾನ್ ಸಿಟಿಯ ಬಹುತೇಕ ಮಂದಿ ಹುಡ್ಕೊಂಡು ಬಂದೊಂದು ಇಲ್ಲಿ ಊಟವನ್ನ ಕೂಡ ಮಾಡ್ತಾರೆ. ಇಲ್ಲಿ ದಕ್ಷಿಣ ಭಾರತೀಯ ಆಹಾರಗಳು ಕೂಡ ಇಲ್ಲಿ ಸಿಗುತ್ತೆ. ಆದ್ರೂ ಗ್ರಾಹಕರಿಗೆ ತೊಂದರೆ ಆಗದಂತೆ ಹಬ್ಬದ ಊಟ ಬಡಿಸಲು ಈಗಾಗಲೇ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಸೆಂಟ್ರಲ್ ಕಿಚನ್ ಹಾಗೂ ಹಳ್ಳಿ ಮನೆಯಲ್ಲಿ ಒಂದು ಒಲೆ ಮುಖಾಂತರ ಈಗಾಗಲೇ ಅಡುಗೆ ಮಾಡಲು ಈಗಾಗಲೇ ತಯಾರಿ ಮಾಡಿದ್ದಾರೆ. ಆ ಒಲೆ ಹೇಗಿರುತ್ತೆ ಬನ್ನಿ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ. ಎಸ್, ಹಳ್ಳಿ ಮನೆಯಲ್ಲಿ ಈಗಾಗಲೇ ಸೌದೆ ಒಲೆಯನ್ನ ರೆಡಿ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಗ್ಯಾಸ್ ಈಗಾಗಲೇ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈಗಾಗಲೇ ದೋಸೆಯನ್ನ ಸುಡ್ತಾ ಇದ್ದಾರೆ. ಹಳ್ಳಿ ಮನೆ ಅಂದ್ರೆ ಪ್ರತಿಯೊಬ್ಬ ಸಿಲಿಕಾನ್ ಸಿಟಿ ಮಂದಿ ಆಗಿರ್ಬೋದು ಜಿಲ್ಲೆಗಳಿಂದ ಬಂದು ಒಂದು ಹಳ್ಳಿ ಮನೆಯಲ್ಲಿ ಊಟವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬಹುತೇಕ ಮಂದಿ ಸುಮಾರು 1500 ಜನ ಬರೋ ನಿರೀಕ್ಷೆ ಕೂಡ ಇರುವಂಥದ್ದು. ಸೊ ಈ ಕಾರಣಕ್ಕಾಗಿ ಗ್ಯಾಸ್ನ ಟ್ರಬಲ್ ಮುಂಚೆ ಇಲ್ಲೊಂದು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಿ ಈ ಒಂದು ತಯಾರಿ ಮಾಡ್ತಾ ಇದ್ರು ಆಹಾರ. ಅಂದ್ರೆ ಪ್ರಮುಖವಾಗಿ ಈಗ ನೀವು ನೋಡ್ತಾ ಇರ್ಬೋದು, ಇದು ಸೌದೆ ಒಲೆಯಿಂದ ದೋಸೆಯನ್ನು ಸುಡ್ತಾ ಇರುವಂಥದ್ದು. ನಾಳೆ ಇಲ್ಲೇ ಒಂದು ಅಂದ್ರೆ ಇವತ್ತಿನಿಂದಲೇ ಹೋಳಿಗೆಯನ್ನ ಕೂಡ ತಯಾರಿ ಮಾಡ್ತಾರೆ. ಹಳ್ಳಿ ಮನೆಯಲ್ಲಿ ಸ್ಪೆಷಲ್ ಕಾಯಿ ಹೋಳಿಗೆ ಆಗಿರ್ಬೋದು, ಬೇಳೆ ಹೋಳಿಗೆ ಆಗಿರ್ಬೋದು, ಕೋವಾ ಹೋಳಿಗೆ ಆಗಿರ್ಬೋದು, ಗುಲ್ಕನ್ ಹೋಳಿಗೆ ಆಗಿರ್ಬೋದು, ಪೈನಾಪಲ್ ಹೋಳಿಗೆ ಆಗಿರ್ಬೋದು, ಬಾದಾಮಿ ಸೇರಿದಂತೆ ಹಲವು ರೀತಿಯಾದಂತಹ ವೆರೈಟಿ ಹೋಳಿಗೆಗಳನ್ನ ಕೂಡ ಮಾಡ್ತಾರೆ. ಅದರಲ್ಲೂ ಕೂಡ ಕುಟುಂಬಸ್ಥರು ಹಾಗೇನೆ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡ ಬಂದು ಒಂದು ಇಲ್ಲಿ ಊಟವನ್ನ ಕೂಡ ಸವಿತಾರೆ. ಪ್ರಮುಖವಾಗಿ ಈಗಾಗಲೇ ಸೌದೆ ಒಲೆಯಲ್ಲಿ ಈಗಾಗಲೇ ಆಹಾರವನ್ನ ಕೂಡ ಹಳ್ಳಿ ಮನೆಯವರು ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಈ ಹಳ್ಳಿ ಮನೆಯವರಿಗೆ ಎಷ್ಟೆಲ್ಲ ಸಮಸ್ಯೆಗಳು ಎದುರಾಗಿದೆ, ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಸೌದೆ ಒಲೆಯನ್ನ ಕೂಡ ಮಾಡಬೇಕಾದ್ರೂ ಕೆಲವೊಂದು ಚಾಲೆಂಜ್ ಇರುವಂತದ್ದು. ಇಲ್ಲಿ ನಮ್ಮ ಜೊತೆ ಮಾಡ್ತಕ್ಕೆ ಮ್ಯಾನೇಜರ್ ಅಭಿ ಅವರಿದ್ದಾರೆ. ಸರ್, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬಹುತೇಕ ಸಿಲಿಕಾನ್ ಸಿಟಿಯ ಹೋಟೆಲ್ಗಳು ಮುಚ್ಚೋಗಿರುವಂತದ್ದು. ಸದ್ಯ ನೀವು ಸೌದೆ ಒಲೆ ಮೂಲಕ ಹೋಳಿಗೆ ಅಂದ್ರೆ ಪ್ರಮುಖವಾಗಿ ಯುಗಾದಿ ಅಂದ್ರೆ ಎಲ್ಲರೂ ಕೂಡ ಹೋಳಿಗೆ, ಅದರಲ್ಲೂ ಕೂಡ ನಿಮ್ಮ ಹಳ್ಳಿ ಮನೆಗೆ ಬಹುತೇಕ ಮಂದಿ ಬಂದು ಊಟ ಮಾಡ್ತಾರೆ. ಹೇಗೆ ತಯಾರಿ ನಡೀತಾ ಇದೆ ಸರ್? ಸಿಬ್ಬಂದಿಗಳಿಗೆ ಹೇಗೆ ವೇತನ ಕೊಡ್ತಾ ಇದ್ದೀರಾ? ಹೇಗೆ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಅಂತೂ ಆಗ್ತಾ ಇದೆ. ಸಮಸ್ಯೆ ಅವಾಗ ನೋಡ್ತಾ ಇದ್ದಿರಲ್ಲ, ಸೌದೆ ಒಲೆಯಲ್ಲಿ ಮತ್ತೆ ಬಾಯ್ಲರು ಮತ್ತೆ ಇಂಡಕ್ಷನ್ ಸ್ಟವ್ಗಳು ಯೂಸ್ ಮಾಡಿ ನಾವು ಐಟಮ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಾಳೆ ಸೇಮ್ ಮೇಡಮ್, ಹಬ್ಬ ನೋಡ್ತಾ ಇದ್ದಿಲ್ಲ, ಹಬ್ಬದ ಆಲ್ರೆಡಿ ಸಿದ್ಧತೆ ಆಗಿದೆ, ಯೋಚನೆ ಮಾಡಿದೀವಿ ಆಲ್ರೆಡಿ.
ಎಲ್ಲ ಯಾವ ಥರ ಮಾಡ್ಬೇಕು ಪ್ಲಾನಿಂಗಲ್ಲಿ ಎಲ್ಲ ಇದ್ದೀವಿ. ಅದಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಸೌದೆಗೆ ಕೂಡ ರೇಟ್ ಇದೆಯಾ? ಯಾಕಂದ್ರೆ ಆಗಿದೆ, ನಿಮ್ಗೆ ಆಗಿದೆ. ವಾಣಿಜ್ಯ ಸಿಲಿಂಡರ್ಗೆ ಒಂದಕ್ಕೆ 5,000 3,000 ತಗೋತಾ ಇದ್ದಾರೆ. ಸೌದೆಗೆ ಹೇಗಿದೆ ರೇಟ್ ಸರ್? 5,000 6,000 ಗಂಟೆ ಹೋಗ್ತದೆ ಟನ್ಗೆ. ಎಲ್ಲ ಕಡೆ ಡಿಮ್ಯಾಂಡ್ ಎಲ್ಲ ಥರದ್ದು ಇದೆ. ಸೊ ನೀವು ಹೋಟೆಲ್ನ ಕ್ಲೋಸ್ ಮಾಡಲ್ಲ? ಕ್ಲೋಸ್ ಯಾವ ಮಾಡಲ್ಲ. ಬರುವ ನಿರೀಕ್ಷೆ ಇದೆ? ಇದೆ ಮೇಡಮ್, 1,000 ಮೇಲೆ ಬರೋ ನಿರೀಕ್ಷೆ ಇದೆ. ಸೊ ಏನಾದ್ರೂ ರೇಟ್ ಜಾಸ್ತಿ ಆಗಿದೆ? ಎಲ್ಲ ಕಡೆ ಈಗ ಹೋಟೆಲ್ಗಳಲ್ಲಿ ಒಂದು ಇಡ್ಲಿಗೆ 25-35 ರೀತಿ ಒಂದು ಮಾರಾಟ ಮಾಡ್ತಿರೋ, ಇಲ್ಲಿ ಹೇಗಿದೆ ರೇಟ್? ಏನಾದ್ರೂ ಜನರಿಗೆ ನಮ್ದು ಹಳೆ ರೇಟ್ ಏನಿದೆ ಅದೇ ರೇಟಲ್ಲಿ ಕೊಡ್ತಾ ಇದೀವಿ. ಕಸ್ಟಮರ್ಗೆ ಯಾವ ರೇಟ್ ನಾವು ಜಾಸ್ತಿ ಯಾವುದು ಮಾಡಿಲ್ಲ. ಆರಾಮಾಗಿ ಊಟ ಮಾಡ್ಕೋಬಹುದು. ಯುಗಾದಿ ಸ್ಪೆಷಲ್ ಏನ್ ಸರ್? ಮೇಡಮ್ ಇದೆ 20 ಮಾಮೂಲಿ ಹಬ್ಬ ಅಂದ್ಮೇಲೆ ನಮ್ದು 25 ಥರ ಐಟಮ್ ಇರುತ್ತೆ. ಸೇಮ್ ಎಲ್ಲ ಥರದ್ದು ಐಟಮ್ ಇದ್ದೇ ಇರುತ್ತೆ. ಸೊ ಎಲ್ಲೂ ಕೂಡ ಕಡಿಮೆ ಮಾಡಲ್ಲ? ಎಲ್ಲೂ ಇಲ್ಲ ಮೇಡಮ್, ಯಾವ್ದು ನಿಮಗೆ ಗೊತ್ತು ಎಣ್ಣೆಯಲ್ಲಿ ಖರೀದಿ ಮಾಡುವಂತಹ ವಸ್ತುಗಳನ್ನ ಮಾಡ್ತಾನೆ ಇಲ್ಲ ಬಹುತೇಕ ಹೋಟೆಲ್ಗಳು. ನೀವೇನಾದ್ರೂ ಅದಕ್ಕೆ ಕಡಿವಾಣ ಹಾಕ್ತೀರಾ ಅಥವಾ ಒಲೆಯಲ್ಲೇ ಯಾವುದೆಲ್ಲ ಮಾಡೋದಕ್ಕೆ ಸಾಧ್ಯ ಅದನ್ನ ಮಾಡ್ತಾ ಇದ್ದೀರಾ? ಹೌದು, ಖಂಡಿತ. ಇದಂದ್ರೆ ನಮ್ದು ಎಣ್ಣೆ ಐಟಮ್ ಅಂದ್ರೆ ಪೂರಿ ಒಂದಿರುತ್ತೆ. ಇಂಡಕ್ಷನ್ ಸ್ಟವ್ ಹಾಕಂದ್ರೆ ಮೊದಲು ಹೇಳಿದ್ವಲ್ಲ, ಇಂಡಕ್ಷನ್ ಸ್ಟವ್ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡು ರೆಡಿ ಆಗ್ತಾ ಇದೀವಿ. ಪೂರಿ ಒಂದು ಹೋಳಿಗೆ ಎಲ್ಲ ಅದು ಮಾಮೂಲಿ ಸೌದೆ ಹಂಚಲ್ಲಿ ರೆಡಿ ಮಾಡ್ತಾ ಇದೀವಿ. ಎಲೆಕ್ಟ್ರಿಕ್ ತವ ಒಂದಿದೆ, ಸೌದೆ ಹಂಚಲ್ಲಿ ದೋಸೆ ಹಾಕಿ ಪ್ರಿಪೇರ್ ಮಾಡ್ತೀವಿ ನಾವು. ಎಲ್ಲ ಆರಾಮಾಗಿ ಬನ್ನಿ, ಯಾವ ಟೆನ್ಷನ್ ಏನಿಲ್ಲ. ನಿಮ್ಗೋಸ್ಕರ ಹಳ್ಳಿ ಮನೆ ಯಾವಲೂ ಇರುತ್ತೆ. ನೋಡಿದ್ರಲ್ಲ, ಹಳ್ಳಿ ಮನೆ ಅಂದ್ರೆ ಎಲ್ಲರಿಗೂ ಕೂಡ ಫೇಮಸ್. ಅದರಲ್ಲೂ ಕೂಡ ಗ್ಯಾಸ್ನ ಬಿಕ್ಕಟ್ಟಿನ ಸಮಸ್ಯೆ ಎದುರಾದ್ರೂ ಕೂಡ ಸೌದೆ ಒಲೆ ಈಗಾಗಲೇ ಅವ್ರು ಹೇಳ್ತಾ ಇದ್ರು ಟನ್ಗೆ ಈಗಾಗಲೇ ಸುಮಾರು 5,000 6,000 ಇರುವಂಥದ್ದು. ಆದರೆ ಸೌದೆ ಒಲೆ ಈಗಾಗಲೇ ಈಸಿಯಾಗಿ ನಮ್ಮ ರಾಜ್ಯದಲ್ಲಿ ಕಾಡುಗಳಿದೆ. ಸೊ ಬಹುತೇಕವಾಗಿ ಸೌದೆಗಳು ಕೂಡ ಲಭ್ಯವಾಗುತ್ತೆ. ಈ ಕಾರಣಕ್ಕಾಗಿ ಸೌದೆ ಒಲೆಯನ್ನು ಉಪಯೋಗಿಸಿಕೊಂಡು ಹಳ್ಳಿ ಮನೆಯಲ್ಲಿ ಈಗಾಗಲೇ ದೋಸೆ ಆಗಿರ್ಬೋದು, ಹಾಗೆಯೇ ಹೋಳಿಗೆ ಆಗಿರ್ಬೋದು, ಬಹುತೇಕ ಸೌದೆಯಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯನ ಆ ಎಲ್ಲ ಐಟಮ್ಸ್ಗಳ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸೌದೆ ಅಂದರೆ ಒಮ್ಮೆಲೆ ಸೌದೆಗೆ ಕಟ್ಟಿಗೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಅದನ್ನು ಯಾವ ರೀತಿ ಅಂದರೆ ಫುಡ್ ತಯಾರಿಕೆಗೆ ಯಾವ ರೀತಿಯಾಗಿ ಲಿಮಿಟ್ ಆಗಿ ಬೆಂಕಿಯನ್ನು ಹೊತ್ತಿಸ್ಬೇಕು, ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ನ ಕೂಡ ಇಟ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹಳ್ಳಿ ಮನೆಯಲ್ಲಿ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದ ರೀತಿ ಈಗಾಗಲೇ ಸಿಬ್ಬಂದಿಗಳಾಗಿರ್ಬೋದು, ಮಾಲೀಕರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಯುಗಾದಿ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಮಾವಿನ ತಳಿನು ತೋರಣ ಕಟ್ತಾರೆ, ಹಾಗೆಯೇ ಬೇವು ಬೆಲ್ಲ ತಿಂತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಮಾರ್ಕೆಟಲ್ಲಿ ಈಗಾಗಲೇ ಮಾವಿನ ಎಳೆ ಆಗಿರ್ಬೋದು ತಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತೇ ಖರೀದಿಯಲ್ಲಿ ಮುಗಿಬಿದ್ದಿರುವಂಥದ್ದು. ಒಂದೊಂದು ಕಟ್ಟನ್ನು ಕೂಡ ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ದೇವರ ಮಂಟಪ ಆಗಿರ್ಬೋದು, ಮನೆಗೆ ಕೂಡ ಅಲಂಕಾರ ಮಾಡ್ತಾರೆ. ಅದರಲ್ಲೂ ಕೂಡ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬೇವು ಬೆಲ್ಲ ಕೊಟ್ಟು ಅಂದರೆ ತಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೆ ಸಂತೋಷದಿಂದ ಇರಬೇಕು, ಪ್ರತಿ ವರ್ಷ ಸಂಭ್ರಮದಿಂದ ಕೂಡ ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ. ಸೊ ಸದ್ಯ ಬಹುತೇಕ ಮಾರ್ಕೆಟಲ್ಲಿ ಇದೇ ರೀತಿ ಬೇವು ಬೆಲ್ಲ ಆಗಿರ್ಬೋದು, ಹಾಗೆಯೇ ತಳಿರು ತೋರಣ ಕಟ್ಟೋದಕ್ಕೆ ಈಗಾಗಲೇ ಮಾವಿನ ತೋಪು ಆಗಿರ್ಬೋದು ಎಲ್ಲ ಕೂಡ ಇರುವಂಥದ್ದು. ಸೊ ಇಲ್ಲಿರುವ ವ್ಯಾಪಾರಸ್ಥನ ಕೇಳ್ತೀನಿ, ಹೇಗಿದೆ ಸರ್ ಬೆಲೆ ಎಲ್ಲ? ಜನರು ಬರ್ತಾ ಇದ್ದಾರೆ, ಯಾಕಂದರೆ ಎಲ್ಲದರ ಬೆಲೆ ಏರಿಕೆ ಆಗಿದೆ. ಇದರ ಬೆಲೆ ಹೇಗಿದೆ ಸರ್? ಮೇಡಮ್ ರೀ, ಜನಗಳು ಬರ್ತಾ ಇದ್ದಾರೆ. ಫ್ರೆಶ್ ಮಾಲ್ ಚೆನ್ನಾಗಿದ್ರೆ ಜೋಡಿ 50 ರೂಪಾಯಿ ಹಂಗೆ ನಾವು ಕೊಡ್ತಾ ಇದ್ದೀವಿ. ನಾವು ಹಳ್ಳಿಯಿಂದ ಬಂದಿರೋದು, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರವಾಗಿ ಎಲ್ಲ ಜನಗಳು ಬರ್ತಾ ಇದ್ದಾರೆ ಮೇಡಮ್ರೆ. ಖುಷಿಯಾಗಿ ಜನ ತೊಗೊಂಡು ಹೋಗ್ತಾ ಇದ್ದಾರೆ. ಜೋಡಿ 50 ರೂಪಾಯಿ ಹಂಗೆ ಮಾರ್ತಾ ಇದ್ದೀವಿ ಮೇಡಮ್. ನಾವು ಮಾವಿನ ತೋರಣನು ಬೇವು 2 ಸೇರಿ 50 ರೂಪಾಯಿ ಕೊಡ್ತಾ ಇದ್ದೀವಿ ಮೇಡಮ್. 2 ಸೇರಿ 50 ರೂಪಾಯಿ ಕಟ್ಟು. ಈ ಮೇಡಮ್ ಏನಿಲ್ಲ, ಉಗಾದಿ ಹಬ್ಬದ ಒಂದು ಸಂತೋಷದ ಮನೆಗೆ ತೋರಣ ಕಟ್ಟೋಕ್ಕೋಸ್ಕರವಾಗಿ, ಮನೆಗಳಿಗೆ ಒಂದು ಬೇವು ಬೆಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕೋಸ್ಕರವಾಗಿ ಎಲ್ಲ ಬಂದು ಒಂದು ಸ್ವೀಕರಣೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಮೇಡಮ್, ಯುಗಾದಿ ಹಬ್ಬದ ಸಂಭ್ರಮ ಹೇಗಿದೆ? ಬೆಲೆ ಏರಿಕೆ ಎಲ್ಲ ಹೇಗಿದೆ? ಅದು ಸ್ವಲ್ಪ ಕಮ್ಮಿ ಮಾಡಿದರೆ ಚೆನ್ನಾಗಿತ್ತು. ಎಲ್ಲ ರೈಟ್ ಇದೆ ಸರ್ ಮೇಡಮ್. ಏನು ಹೂವು ಒಂದು ಮಾರು ಹೇಳ್ತಾರ, 100 ರೂಪಾಯಿ ಹೇಳ್ತಾರ, ಎಲ್ಲ ಕಮ್ಮಿ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಫ್ಯಾಮಿಲಿ ಜೊತೆ ಸಂಭ್ರಮ ಪಡ್ತೀರಾ? ಚೆನ್ನಾಗಿದೆ. ಅಲ್ಲ, ನಮಗೆ ಕನ್ನಡದವರಲ್ವಾ, ಇದೇ ನಮ್ಮ ದೊಡ್ಡ ಹಬ್ಬ. ಅದೆಲ್ಲ ಒಂದೊಂದು ಸ್ವಲ್ಪ ಒಬ್ಬಟ್ಟು, ಗೊಜ್ಜು, ಪಲ್ಯ, 4 ಥರ ರೈಸು ಎಲ್ಲ ಮಾಡ್ತೀವಿ. ಎಲ್ಲ ಮ್ಯಾಮ್, ಈಗ ಗ್ಯಾಸ್ ಬಿಕ್ಕಟ್ಟು ಎದುರಾಗಿರುವಂಥದ್ದು, ಅಕ್ಕಿ ರೇಟ್ ಜಾಸ್ತಿ ಆಗಿರುವಂಥದ್ದು, ಮೆಣಸು ರೇಟ್, ಎಣ್ಣೆ ಎಲ್ಲ, ಇದರಿಂದ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಿದೆ? ನಾವು ಬೆಳಗ್ಗೆ ಬಂದರೆ ಸಂಜೆವರೆಗೂ ಕೆಲಸ ಮಾಡಬೇಕಾ. ಕೆಲಸ ಮಾಡಿ ಮನೆಗೆ ಹೋದ್ರೆ ಆ ದುಡ್ಡು ಅಲ್ಲಿಗೆ ಕೊಟ್ಟರೆ ನಮ್ಗೇನು ಉಳಿತಾಯ? ಮಕ್ಳು ಓದಿಸೋದಾ, ಬೆಳೆಸೋದಾ, ಇಲ್ಲ ಏನೋ ಒಂದು ತೊಗೊಳೋಕೆ ಆಯ್ತಲ್ಲ. ಎಲ್ಲ ಒಂದೇನೋ ತೊಗೊಳ್ಳೋಣ ಅಂದ್ರೆ ಅದಕ್ಕೊಂದು 50 ರೂಪಾಯಿ ಇರೋದು 100 ರೂಪಾಯಿ ಆಗಿದೆ. ಇನ್ನೇನಾರು ಒಂದು ತೊಗೊಳ್ಳೋಣ ಅಂದ್ರೆ ಒಂದು 500 ರೂಪಾಯಿ ತೊಗೊಳೋದು 2 ಐಟಮ್ ಬರೋದು. ನಮಗೆ ಒಂಥರ ಬೇಜಾರಾಗುತ್ತೆ ಮನಸ್ಸಿಗೆ. ಒಂಚೂರು ಕಮ್ಮಿ ಮಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತಲ್ಲ. ಆದರೆ ಯುಗಾದಿ ಅನ್ನೋದು ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿ ಬಹಳಷ್ಟು ಒಂದು ಒಳ್ಳೆ ಹಬ್ಬ ಹೇಳ್ಬೋದು. ರೇಟ್ ಜಾಸ್ತಿ ಆದರೂ ನಾವು ಖರೀದಿ ಮಾಡಲೇಬೇಕು. ಏನು ಹೇಳ್ತೀರಾ? ಇದ್ರೂ ಮಾಡಬೇಕು. ಮೊನ್ನೆ ಒಂದು ತೆಂಗಿನಕಾಯಿ 60 ರೂಪಾಯಿ ಹೇಳಿದ್ರು,
ನಾನು ಕೇಳಿದೆ 50 ರೂಪಾಯಿ ಕೊಟ್ಟರು. ನಮ್ಗೆ ಲಾಸ್ ಆಗುತ್ತಮ್ಮ ಅಂತಾರೆ. ನಾವು ಚೌಕಾಸಿ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಅಂತ. ನಮಗೆ ಒಂದು ಸ್ವಲ್ಪ 10 ರೂಪಾಯಿ ಕಮ್ಮಿ ಆಯಿತು ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ಆದರೆ ಅವರು 50-60 ಕೊಡ್ತಾರೆ. ಎಷ್ಟೆಷ್ಟು ತೆಂಗಿನ ಬೆಲೆ ರೇಟ್ ಇದೆ, ಯಾವುದೆಲ್ಲ ರೇಟ್ ಜಾಸ್ತಿ ಆಗಿದೆ? ಕಾಯಿ ರೇಟ್ ಎಲ್ಲ ಕಮ್ಮಿ, ಜಾಸ್ತಿನೇ ರೈಟ್ ಇರೋದು. ಕಾಯಿ ಎಲ್ಲ 80-60 ರೂಪಾಯಿ ಕೆಜಿ ಐತೆ. ಹಬ್ಬಕ್ಕೆಲ್ಲ ಡೈಲಿನೇ ತೆಂಗಿನಕಾಯಿ ರೈಟ್ ಇದ್ದೇ ಐತೆ. ಯುಗಾದಿ ಹಬ್ಬಕ್ಕೆ ಏನೆಲ್ಲ ಮಾರಾಟ ಮಾಡ್ತಿದ್ದೀರಾ? ನಮ್ಮ ಮಾವಿನ ಸೊಪ್ಪು, ತೆಂಗಿನಕಾಯಿ, ಬಾಳೆಹಣ್ಣು, ಬೇವಿನ ಸೊಪ್ಪು, ಇಷ್ಟೇ ಐಟಮ್ ಹಾಕ್ತೀವಿ ಅಷ್ಟೇ. ಎಷ್ಟಿದೆ ಎಲ್ಲದಕ್ಕೂ? ಎಲ್ಲದಕ್ಕೂ ಮಾವಿನ ಸೊಪ್ಪಿಗೆ 20 ರೂಪಾಯಿ, ತೆಂಗಿನಕಾಯಿಗೆ 30-40. ಒಂದೊಂದು ಕಾಯಿ ರೈಟ್ ಸೈಜ್ ಇದ್ದಂಗೆ ಆ ಥರ ರೇಟ್ ಕೊಡ್ತೀವಿ. ಜನ ಹೇಗೆ ಬರ್ತಾ ಇದ್ದಾರಾ? ನಮ್ಮ ಮಾಮೂಲಿ ಇದು ಬಂದೇ ಬರ್ತಾರೆ ತಗೊಳೋಕೆ. ಸದ್ಯ ನಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ. ವಿನೋದ್ ಅವರು ಈಗ ನಿಮಗೆ ದೃಶ್ಯವನ್ನ ಕೂಡ ತೋರಿಸ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಯುಗಾದಿ ಹಬ್ಬ ನಾನು ಈಗಾಗಲೇ ಹೇಳ್ತಾ ಇದ್ದೆ ಯಾವ ರೀತಿ ಮನೆಗಳಲ್ಲಿ ಸಂಭ್ರಮ ಪಡ್ತಾರೆ ಅಂತ. ಮಾರ್ಕೆಟ್ ಅಲ್ಲಿ ಕೂಡ ಯುಗಾದಿ ಹಬ್ಬಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಪ್ರಮುಖವಾಗಿ KR ಮಾರ್ಕೆಟ್ ಸೇರಿದಂತೆ ಮಲ್ಲೇಶ್ವರಂ ಸೇರಿದಂತೆ ಎಲ್ಲಾ ಮಾರ್ಕೆಟ್ ಅಲ್ಲಿ ಕೂಡ ಯುಗಾದಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳನ್ನ ಈಗಾಗಲೇ ಮಾರಾಟ ಮಾಡ್ತಾ ಇದ್ದಾರೆ. ಸದ್ಯ ಕಹಿಬೇವು ಆಗಿರ್ಬೋದು, ಮಾವಿನ ತೋರಣ ಆಗಿರ್ಬೋದು, ಬೇವು ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು. ಯಾಕಂದ್ರೆ ಬಾಳೆ ಎಲೆ ಜೊತೆ ತಮ್ಮ ಕುಟುಂಬಸ್ಥರ ಜೊತೆ ಕೂರಿಕೊಂಡು ಒಂದು ಊಟವನ್ನ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಬಾಳೆಹಣ್ಣು ಆಗಿರ್ಬೋದು, ತೆಂಗಿನಕಾಯಿ ಈಗಾಗಲೇ ವ್ಯಾಪಾರ ಮಾಡೋರು ಹೇಳ್ತಾ ಇದ್ರು. ಅಂದ್ರೆ ಈಗಾಗಲೇ ದೊಡ್ಡ ತೆಂಗಿನಕಾಯಿಗೆ 80 ರೂಪೀಸ್. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡುವ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನ ಬಳಸ್ತಾರೆ, ಬಾಳೆಹಣ್ಣನ್ನು ಇಡ್ತಾರೆ, ಮಾವಿನ ಹಣ್ಣು ಇಡ್ತಾರೆ, ಹೂಗಳನ್ನ ಕೂಡ ಇಟ್ಟು ದೇವರಿಗೆ ಒಂದು ಪೂಜೆಯನ್ನ ಮಾಡುವಂಥದ್ದು. ಸದ್ಯ ಈಗಾಗಲೇ ಎಲ್ಲೋ ಒಂದು ಕಡೆ ದರ ಏರಿಕೆ ಆದರೂ ಕೂಡ ಗ್ರಾಹಕರು ಮಾತ್ರ ಖರೀದಿ ಮಾಡೋದನ್ನ ಬಿಡಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿ ಹಬ್ಬ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಇರುವಂಥದ್ದು. ಸದ್ಯ ನೀವು ಏನು ಇಲ್ಲಿ ದೃಶ್ಯದಲ್ಲಿ ಹೂವನ್ನು ನೋಡ್ತಾ ಇದ್ದೀರಾ, ಮಲ್ಲಿಗೆಗೆ 1000 ಇದೆ, ಮಲ್ಲಿಗೆ ಹೂವಿನ ಹಾರಕ್ಕೆ 100 ರೂಪಾಯಿ ಇದೆ, ಸೇವಂತಿಗೆ ಇಲ್ಲಿದೆ. ಸೊ ಸದ್ಯ ಸೇವಂತಿಗೆ 200ರಿಂದ 250, ಹಾಗೆಯೇ ಗುಲಾಬಿಗೆ 250 ಇರುವಂಥದ್ದು, ಚೆಂಡು ಹೂಗೆ 40ರಿಂದ 50 ರೂಪಾಯಿ ಇರುವಂಥದ್ದು, ಒಂದು ಕಟ್ಟು ಬೇವಿನ ಸೊಪ್ಪು 20ರಿಂದ 50ರವರೆಗೆ ಕೂಡ ಈಗಾಗಲೇ ಮಾರಾಟ ಆಗ್ತಾ ಇರುವಂಥದ್ದು. ಸದ್ಯ ಮಾರ್ಕೆಟಲ್ಲಿ ಹೂಗಳು ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಹಬ್ಬದ ಸಂದರ್ಭದಲ್ಲಿ ಮೊದಲು ತಮ್ಮ ಕುಟುಂಬಸ್ಥರೇ ಸೇರಿಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ತಾರೆ. ತದನಂತರ ಎಲ್ಲರೂ ಕೂಡ ಒಟ್ಟಾಗಿ ಅಂದರೆ ಒಳ್ಳೆಯ ರೀತಿಯಾದಂತಹ ಅಡುಗೆಯನ್ನು ಮಾಡಿ, ಸಿಹಿ ತಿಂಡಿಗಳನ್ನು ಮಾಡಿ ಕುಟುಂಬಸ್ಥರ ಜೊತೆ ಸಂಭ್ರಮವನ್ನು ಪಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈಗಾಗಲೇ ಬೆಲೆ ಏರಿಕೆ ಆದರೂ ಕೂಡ ಜನಸಾಮಾನ್ಯರು ಮಾತ್ರ ಖರೀದಿಯಲ್ಲಿ ತೊಡಗಿರುವಂಥದ್ದು. ಪರವಾಗಿಲ್ಲ ಮೇಡಮ್ ರೀ. ಹೂವಿನ ಬೆಲೆ ಏರಿಕೆ ಆಗಿದೆ. ಏರಿಕೆ ಆಗಿದೆ ಮೇಡಮ್. 200ರಿಂದ 300 ಇದೆ ಮೇಡಮ್. ಶಾವಂತಿಗೆಗೆ, ಗುಲಾಬಿಗೂ ಅಷ್ಟೇ 200ರಿಂದ 300 ಇದೆ. ಏನು ಮಾಡೋದು ಮಾತಾಡೋದು. ಹಬ್ಬದ ಅಂತ ಮಾಡಲೇಬೇಕು ಮೇಡಮ್ ಅವರೇ. ರೈಟ್ ಆಗಲಿ ಬಿಡಲಿ, ಹಬ್ಬ ಅಂತಂದ್ರೆ ಖುಷಿ ಇದ್ದೇ ಇರುತ್ತೆ. ರೈಟಿನ ಬಗ್ಗೆ ಯೋಚನೆ ಮಾಡಲ್ಲ ಜನ, ಹಬ್ಬ ಮಾಡ್ಬೇಕಷ್ಟೇ. ಎಲ್ಲಿಂದ ತರ್ತೀರಾ? ನಾವು ಮಾಗಡಿ ಮೇಡಮ್ ಅವರೇ. ನಿಮ್ಗೆ ಹೆಂಗೆ ಲಾಸ್ ಇಲ್ಲ ಮೇಡಮ್, ಲಾಸೇನಾಗಲ್ಲ, ಮಾಡ್ತೀವಿ. ಎಸ್, ಮಾರ್ಕೆಟಲ್ಲಿ ಯುಗಾದಿ ಹಬ್ಬಕ್ಕೆ ವೆರೈಟಿ ಆದಂತಹ ಹೂಗಳು ಬಂದಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಚೆಂಡು ಹೂ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಅಂದರೆ ಒಂದೊಂದು ರೀತಿಯಾದಂತಹ ಹೂಗಳನ್ನು ಕೂಡ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಈಗಾಗಲೇ ಮಾರ್ಕೆಟಲ್ಲಿ ತಂದಿಸಿದ್ದಾರೆ. ಪ್ರತಿಯೊಂದು ಮಾಲೆಗಳು ಕೂಡ ವಿಶೇಷವಾಗಿದೆ. ಅದರಲ್ಲೂ ಕೂಡ ಕಮಲದ ಹೂಗಳಾಗಿರ್ಬೋದು, ಸೇವಂತಿ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ರೋಸ್ ಇದ್ದಾಗಿರ್ಬೋದು, ಹೀಗೆ ಬಹುತೇಕ ಮಾಲೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು. ಸದ್ಯ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತಾರೆ. ಅದರಲ್ಲೂ ಕೂಡ ಹೂವನ್ನು ಇಟ್ಟು ಒಂದು ಪೂಜೆಯನ್ನು ಮಾಡುವಂಥದ್ದು. ತದನಂತರ ಕುಟುಂಬಸ್ಥರು ಸೇರಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇಲ್ಲಿರೋರನ್ನ ಕೇಳುವ, ಮೇಡಮ್ ವ್ಯಾಪಾರ ಹೇಗಿದೆ? ಹೂವಿನ ದರ ಏರಿಕೆ ಆಗಿದೆ, ಹೇಗೆ ಯುಗಾದಿ ಹಬ್ಬಕ್ಕೆ? ಸ್ವಲ್ಪ ಬೆಲೆ ಇದೆ. ಮಲ್ಲಿಗೆ, ಕನಕಾಂಬರ, ಶಾವಂತಿಗೆ ಮಾರೆ ಎಲ್ಲ ಬೆಲೆ ಇದೆ. ಸಂಜೆ ಮೇಲೆ ವ್ಯಾಪಾರ ಆಗುತ್ತೆ. ಎಲ್ಲ ಮಾರು 200, 150. ಇದೆಲ್ಲ 200 ರೂಪಾಯಿ ಮಾರು. ಮಲ್ಲಿಗೆ ಎಲ್ಲ 250 ರೂಪಾಯಿ ಮಾರು. ಇನ್ಮೇಲೆ ಬರ್ತಾರೆ ಮಧ್ಯಾಹ್ನ ಮೇಲೆ. ಆಗುತ್ತಮ್ಮ, ಪರವಾಗಿಲ್ಲ, ಏನು ಮೋಸ ಏನಾಗಲ್ಲ. ಹಬ್ಬಕ್ಕಂದ್ರೆ ವ್ಯಾಪಾರ ಹಾಗೆ ಆಗುತ್ತೆ. ಹೂವು ಇಲ್ಲಿ ಚೆನ್ನಾಗಿರುತ್ತಲ್ಲ ಮಲ್ಲೇಶ್ವರಮಲ್ಲಿ, ಎಲ್ಲರೂ ಬರ್ತಾರೆ. ಹಂಗಲ್ಲ ಏನಿಲ್ಲಮ್ಮ, ಹೂವು ಮಾಮೂಲಿ ರೇಟ್ಗಿಂತ 20 ರೂಪಾಯಿ ಜಾಸ್ತಿ ಆಗಿರುತ್ತೆ ಅಷ್ಟೇ. ಇಲ್ಲ, ನಮಗೂ ಅಲ್ಲಿ ಜಾಸ್ತಿ ಸಿಕ್ಕುತ್ತೆ. 10 ರೂಪಾಯಿ ಅಲ್ಲಿಂದ ನಮಗೂ ಒಂದು 5 ರೂಪಾಯಿ ಲಾಭ ಸಿಕ್ಬೇಕಂತಾನೆ ಅಲ್ವಾ ನಾವು ತಗೊಂಬಂದು ಮಾರೋದು. ಹೌದು, ವ್ಯಾಪಾರ ಮಾಡೋರಿಗೆ ಕೂಡ ಲಾಭ ಬೇಕಾಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದಕ್ಕೆ ಮಾರುಗೆ 200 ರೂಪಾಯಲ್ಲೇ ಇರುವಂಥದ್ದು. ಸೊ ಹಬ್ಬದ ಖರೀದಿಯಲ್ಲಿ ಇದ್ದೀರಾ ಮೇಡಮ್, ಹೇಗೆ ಅನಿಸ್ತಾ ಇದೆ? ಹೇಗೆ ಬೆಲೆ ಎಲ್ಲ ಹೇಗಿದೆ? ಬೆಲೆ ಅಂತೂ ಹಾಗೆ ಇದೆ. ಬೆಲೆ ಕಡಿಮೆ ಆಗೋದಂತೂ ಏನಿಲ್ಲ, ಜಾಸ್ತಿನೇ ಇದೆ.
ಇನ್ನು ಮಾರ್ಕೆಟ್ ಈಗ ಓಪನ್ ಆಗ್ತಾ ಇದೆ, ನೋಡಬೇಕು ಸಂಜೆ ಅಷ್ಟರಲ್ಲಿ ಕಮ್ಮಿ ಆಗುತ್ತಾ ಏನಂತ ಹೇಳಿ. ಬಾಳೆ ಎಲೆ 10 ಎಲೆಗೆ 50 ರೂಪಾಯಿ ಕೊಟ್ಟಿದ್ದೀನಿ ಮೇಡಮ್. ಹೌದು, ಹಬ್ಬದ ಸಂದರ್ಭದಲ್ಲಿ ಜಾಸ್ತಿನೇ ಇರುತ್ತೆ. ಹೌದು, ಬೆಲೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬಿಡೋ ಹಾಗಿಲ್ಲ, ಹಬ್ಬ ಬಿಡೋ ಹಾಗಿಲ್ಲ, ಮಾಡಲೇಬೇಕು. ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ? ನಮ್ಮದು ಗುಡಿ ಪಾಡ್ವ, ನಾವು ಮರಾಠಾಸು. ಗುಡಿ ಪಾಡ್ವ ಗುಡಿ ಇಟ್ಟು ನಾವು ಬೆಳಗ್ಗೆನೆ ಸೂರ್ಯೋದಯ ಟೈಮಿಗೆ ಪೂಜೆ ಮಾಡ್ತೇವೆ, ಒಬ್ಬಟ್ಟು ಮಾಡ್ತೇವೆ. ಎಲ್ಲರೂ ಮನೆ ಮಂದಿ ಎಲ್ಲ ಬರ್ತಾರೆ, ಬಂದು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತೇವೆ ಮೇಡಮ್. ಸ್ವೀಟ್ ಎಲ್ಲ ಏನು ಮಾಡ್ತೀರಾ? ಹೋಳಿಗೆ ಮಾಡ್ತೇವೆ, ಒಬ್ಬಟ್ಟು, ಪೂರನ್ ಪೋಳಿ ಮಾಡ್ತೇವೆ ನಾವು. ಗಸಗಸೆ ಪಾಯಸ ಅದ್ರ ಒಟ್ಟಿಗೆ ತಿನ್ನಲಿಕ್ಕೆ ವಿಧ ವಿಧದ ಅಡುಗೆಗಳಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಇದಕ್ಕೆ ಫೇಮಸ್ಸು, ಮಾಡ್ತೇವೆ ಮೇಡಮ್. ವ್ಯಾಪಾರ ಎಲ್ಲ ಚೆನ್ನಾಗೇ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಈ ಯುದ್ಧದ ಪ್ರಭಾವದಿಂದ ಎಲ್ಲ ಕಡೆಯೂ ಸ್ಕೇರ್ಸಿಟಿ ಅನ್ನೋದು ಕಾಣ್ತಾ ಇದೆ. ಆ ಸ್ಕೇರ್ಸಿಟಿಯಿಂದ ಇವರಿಗೆ ಸಪ್ಲೈಯರ್ಸ್ಗಳಿಗೆ, ಇವರಿಗೆ ಈ ರಿಟೈಲ್ನವ್ರಿಗೆ ಐಟಮ್ಗಳು ಬರದೇ ಇರೋ ಕಾರಣ ಇವರು ಬೆಲೆಗಳು, ಅವರು ಬೆಲೆ ಜಾಸ್ತಿ ಹೇಳಿದ್ಮೇಲೆ ಇವರು ಬೆಲೆ ಜಾಸ್ತಿ ಹೇಳಿದ್ರೆ ಅಲ್ಟಿಮೇಟ್ಲಿ ಕಸ್ಟಮರ್ಗೆ ಅದು ಹೊರೆ ಬೀಳ್ತಾ ಇದೆ. ಮತ್ತೊಂದು ಕಡೆ ಈಗ ಹೋಟೆಲ್ಗಳಲ್ಲಿ ಕೂಡ ಬಹುತೇಕ ಯುಗಾದಿ ಅಂದರೆ ಫ್ಯಾಮಿಲಿ ಹೋಗಿ ಬಹುತೇಕ ಮಂದಿ ಆಹಾರವನ್ನು ಸೇವನೆ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಬೆಲೆ ಏರಿಕೆಯಿಂದ ಹೋಟೆಲ್ಗಳೇ ಕ್ಲೋಸ್ ಆಗಿದೆ. ಇದು ಜನಸಾಮಾನ್ಯರಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಸರ್? ತುಂಬ ಎಫೆಕ್ಟ್ ಆಗ್ತಿದೆ. ಯಾರಿಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಕುಟುಂಬದ ಜೊತೆ ಇಲ್ಲದೆ ಇರೋರಿಗೆ. ಮೊದಲು ಇದು ನಮ್ಮ ಮನೆ ಹೋಳಿಗೆ ಮನೆ ಆ ಥರ ಎಲ್ಲ ಇತ್ತು. ಈಗ ಯಾವ ಹೋಳಿಗೆ ಮನೆ ಆಗಲಿ ಮತ್ತು ಮಲ್ಲೇಶ್ವರದಲ್ಲಿ ಹಬ್ಬದ ಊಟನೇ ತಯಾರು ಮಾಡ್ತಾಯಿದ್ರು. ಈಗ ಅವರು ಮುಚ್ಚಿಬಿಟ್ಟಿದ್ದಾರೆ, ಸಾಕಷ್ಟು ಹೋಟ್ಲುಗಳು ಮುಚ್ಚಿರೋದ್ರಿಂದ ನಾವು ಕುಟುಂಬ ಇಲ್ಲೇ ಇರೋದ್ರಿಂದ ಕುಟುಂಬದ ಸಮೇತ ನಾವು ಇದ್ದೀವಿ. ಹೊರಗಡೆ ಪಿ ಜಿಯವರು, ಕೆಲಸಕ್ಕೆ ಬಂದವರು, ಅವರೆಲ್ಲ ಹಬ್ಬದಕ್ಕೋಸ್ಕರ ಅವರು ಹೋಟೆಲ್ಗೆ ಹೋಗಿ ಊಟ ಮಾಡ್ತಿರೋ. ಅವ್ರಿಗೆ ನಾರ್ಮಲ್ ಡೇಸಲ್ಲಿ ಊಟ ಸಿಗ್ತಿಲ್ಲ, ಹಬ್ಬದ ಊಟ ಅವ್ರಿಗೆ ಸಿಗೋದು ಒಂಥರ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಫುಲ್ಲು ನೀವು ಇದರಲ್ಲಿ ನೋಡೋಕೆ ಹೂತ ಖರೀದಿ ಮಾಡಿ ಎಷ್ಟು ಕೊಟ್ಟರೆ ಯಾವಾಗಲೂ ಖರೀದಿ ಮಾಡ್ತೀರಾ? ಎಲ್ಲಿ, ಅಂಗಡಿಗ ಮನೆಗ? ಇದು ಮನೆಗೆ, ಹಬ್ಬಕ್ಕೋಸ್ಕರ ಮನೆಗೆ ನಾನು ಖರೀದಿ ಮಾಡ್ತೇನೆ. ಇದು 100 ರೂಪಾಯಿ ಮಾರಂಗೆ ಕೊಟ್ಟಿದ್ದೀನಿ. ಜಾಸ್ತಿನೇ ಇದೆ, ಜಾಸ್ತಿ ಇದೆ. ಇದು ಕಳೆದ ವರ್ಷಕ್ಕಿಂತ ಅಲ್ಲ, ಹಬ್ಬದ ಟೈಮ್ನಲ್ಲಿ ಎಲ್ಲ ಸಾಮಗ್ರಿಗಳೂ ಜಾಸ್ತಿ ಆಗಿರ್ತದೆ. ಬಟ್ ನಾವು ಸಂಪ್ರದಾಯ ಪ್ರಕಾರ ಮಾಡಲೇಬೇಕಾಗುತ್ತೆ. ಆದ್ದರಿಂದ ನಾವು ಎಷ್ಟೇ ಆಗಲಿ ನಾವು ಮಾಡೇ ಮಾಡ್ತೀವಿ. ಯುದ್ಧದ ಪರಿಣಾಮವಾಗಿ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಹಾಗೇನೆ ಬಹುತೇಕ ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಆದರೆ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇದ್ದುಕೊಂಡು ಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ. ತದನಂತರ ಸಾಲು ಸಾಲು ರಜೆ ಇರುವ ಕಾರಣಕ್ಕಾಗಿ ಹಬ್ಬದ ಸಂದರ್ಭದಲ್ಲಿ ಹೋಟೆಲ್ಗಳಿಗೆ ಹೋಗಿ ಒಂದು ಊಟವನ್ನು ಸವಿತಾರೆ. ಈ ಕಾರಣಕ್ಕಾಗಿ ಇರುವಂತಹ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಸೌದೆ ಒಲೆ, ಬಾಯ್ಲರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸೌಂಡನ್ನು ಬಳಸಿಕೊಂಡು ಒಂದು ಅಡಿಗೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಹೋಟೆಲ್ ಅವರು ಕೂಡ ಈಗಾಗಲೇ ತಯಾರಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮಾರ್ಕೆಟ್ಗಳಲ್ಲಿ ಕೂಡ ಹೂವಿನ ಬೆಲೆ ಆಗಿರ್ಬೋದು, ಹಣ್ಣು ತರಕಾರಿ ಬೆಲೆ ಕೂಡ ಕೊಂಚ ಏರಿಕೆ ಆಗಿದೆ. ಯಾಕಂದರೆ ಯುಗಾದಿ ಹಬ್ಬ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಂತೆ ದೇವರಿಗೆ ದೀಪವನ್ನು ಹಚ್ಚಿ, ದೇವರಿಗೆ ಹೂವನ್ನು ಅಲಂಕಾರ ಮಾಡಿ, ಮಾವಿನ ತೋರಣ ಕಟ್ಟಿ, ಹಾಗೆಯೇ ಬೇವು ಬೆಲ್ಲ ಸವಿದು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಬೆಲೆ ಏರಿಕೆಯ ನಡುವೆ ಕೂಡ ಗ್ರಾಹಕರು ಕೂಡ ಈಗಾಗಲೇ ಖರೀದಿಯಲ್ಲಿ ತೊಡಗಿರುವಂಥದ್ದು. ಜನಸಾಮಾನ್ಯರಾಗಿರ್ಬೋದು, ಹೋಟೆಲ್ನ ಸಿಬ್ಬಂದಿಗಳು ಕೂಡ, ಅಂದರೆ ಬಿಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಕೂಡ ನಾವು ಎಲ್ಲೋ ಒಂದು ಕಡೆ ಎಲ್ಲಾ ರೀತಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಈ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.